ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಬನಾನಾ ಕೇಕ್ ಮಾಡೋಣ. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನೋಡಿ, 2 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಹಣ್ಣಾಗಿರಬೇಕು, ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನೋಡಿ, ಈ ಸೈಜಿಂದ 2 ತೊಗೊಂಡಿದ್ದೀನಿ, ಸಾಕು ಇಷ್ಟು. ಫ್ರೆಂಡ್ಸ್ ನೋಡಿ, ಬಾಳೆಹಣ್ಣು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಮೊಟ್ಟೆ ತಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಎಲ್ಲ ಸ್ಮ್ಯಾಶ್ ಮಾಡಬೇಕು. ಮೆತ್ತಗಾಗೋವರೆಗೂ ನಾವು ಸ್ಮ್ಯಾಶ್ ಮಾಡಬೇಕಾಗತ್ತೆ. ಮೊಟ್ಟೆ ಮತ್ತು ಬಾಳೆಹಣ್ಣು ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಸ್ಮ್ಯಾಶ್ ಮಾಡಬೇಕು. ಗಟ್ಟಿ ಗಟ್ಟಿ ಇರಬಾರ್ದು. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಸಾಕು ಇಷ್ಟು. ಒಂದು ಸ್ಟ್ರೈನರ್ ತಗೊಂಡಿದ್ದೀನಿ. 1 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಎಲ್ಲ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ ತಗೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಜಲ್ದಿ ಹಿಡಿಬೇಕು. ನೋಡಿ ನೋಡಿ, ಸೇಮ್ ಕಪ್ಪಲ್ಲೇ ಸಕ್ಕರೆ ತಗೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಇಲ್ಲಾಂದರೆ ನೀವು ಅಡುಗೆಗೆ ಏನು ಯೂಸ್ ಮಾಡ್ತೀರಲ್ಲ ಸೋಡಾ, ನಾವು ದೋಸೆ ಇಡ್ಲಿಗೆಲ್ಲ ಹಾಕ್ತೀವಲ್ಲ, ಅದನ್ನೇ ಯೂಸ್ ಮಾಡ್ಬೋದು. ಇದನ್ನೀಗ ಮಿಕ್ಸ್ ಮಾಡೋಣ. ಒಂದು 1/4 ಕಪ್ಪಷ್ಟು ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬೇಡಿ, 1 ಟೇಬಲ್ ಸ್ಪೂನ್ ಸಾಕು. ಈಗ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ಕಾಯಿಸಿ ಆರಿಸಿರೋಂಥ ಹಾಲು, ಹಸಿ ಹಾಲು ಹಾಕಬೇಡಿ. ನೋಡಿ, 1-2 ಸಲ ಟ್ಯಾಪ್ ಮಾಡಿ ಈ ರೀತಿ. ನಾನಿಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಬಾದಾಮಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಆ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ತಾಯಿದ್ದೀನಿ, ಡ್ರೈ ಗ್ರೇಪ್ಸ್ ಇದು. ಒಂದು ಸ್ವಲ್ಪ ಫ್ರೂಟಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಮನೆಯಲ್ಲೇ ಮಾಡಿರೋಂಥ ಟ್ರೂಟಿ ಫ್ರೂಟಿ. ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಇದೆ, ಟ್ರೂಟಿ ಫ್ರೂಟಿ ಮಾಡೋದು ಹೇಗೆ ಅಂತ ಚೆಕ್ ಮಾಡಿ. 1 ವರ್ಷದವರೆಗೂ ಸ್ಟೋರ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಸ್ವಲ್ಪ ಡ್ರೈ ಇದೆ. ನೋಡಿ, ಸಾಕು. ನೋಡಿ, ನಾನು ಒಂದು 10 ನಿಮಿಷ ಇದನ್ನು ಬಿಸಿ ಮಾಡಿದ್ದೀನಿ. ಒಂದು ರಿಂಗ್ ಇಟ್ಟಿದ್ದೀನಿ. ಈಗ ಕೇಕ್ ಮೋಲ್ಡ್ ಇಡ್ತಾಯಿದ್ದೀನಿ. ಇದೊಂದು 30ರಿಂದ 45 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನೋಡೋಣ ಒಂದು 45 ನಿಮಿಷ ಆಗಿದೆ, ಕೇಕ್ ಬೆಂದಿದೆಯಾ ಅಂತ. ಫ್ರೆಂಡ್ಸ್ ನೋಡಿ, ಒಂದು ಚಾಕು ಇರ್ಬೋದು ಅಥವಾ ಟೂತ್ ಪಿಕ್ ಇರ್ಬೋದು, ಯಾವುದ್ರಲ್ಲಾದರೂ ನೋಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಕಡೆ ಚೆಕ್ ಮಾಡಬಾರ್ದು, ಎಲ್ಲ ಕಡೆನೂ ನೋಡಿ ಚೆಕ್ ಮಾಡಬೇಕು. ನೋಡಿ, ಒಂಚೂರು ಅಂಟ್ಕೊಳ್ತಾ ಇಲ್ಲ, ಬೆಂದಿದೆ, ಸಾಕು. ಫ್ರೆಂಡ್ಸ್, ಒಂದು 2ರಿಂದ 3 ನಿಮಿಷ ಒಂದು ಸ್ವಲ್ಪ ಆರಿ ತಣ್ಣಗಾಗಲಿ, ಆಮೇಲೆ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಆರಿ ತಣ್ಣಗಾಗಿದೆ. ಒಂದು ಚಾಕು ಅಥವಾ ಒಂದು ಪ್ಯಾಚುಲ ತೊಗೊಂಡು ಒಂದು ಸ್ವಲ್ಪ ಎಡ್ಜನ್ನ ಸ್ವಲ್ಪ ಬಿಡಿಸ್ಬೇಕಾಗತ್ತೆ. ನೋಡಿ, ಈ ರೀತಿ.
ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಒಂದೆರಡು ಸಲ ಟ್ಯಾಪ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಬಟರ್ ಪೇಪರ್ ತೆಗೆಯೋಣ. ಫ್ರೆಂಡ್ಸ್ ನೋಡಿ ಕೇಕ್ ರೆಡಿಯಾಗಿದೆ. ಬನಾನಾ ಕೇಕ್ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಕೇಕ್ ಕಟ್ ಮಾಡಿ ನೋಡೋಣ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಫ್ರೆಂಡ್ಸ್ ನೋಡಿ ತುಂಬ ಈಸಿಯಾಗಿ ಬನಾನಾ ಕೇಕ್ ಮನೆಯಲ್ಲೇ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.